ನಿಮಗ್ ಗೊತ್ತಾ ನಮ್ಮೂರಲ್ಲಿ ನನ್ನ ಫ್ರೆಂಡು ಎದುರಿಸಿದ ಬಿಳೆ ಸೀರೆ ನಮ್ಮೂರಲ್ಲಿ ನನ್ನ ಫ್ರೆಂಡು ಹಾಕೊಂಡು ಎದುರಿಸಿದ ಬಿಳೆ ಸೀರೆ ಬಂದ್ ನೋಡ್ರಿ ಅಣ್ಣ ನಾನು ನಿನ್ನ ಬಿಡಲ್ಲ ರೀ 1993 ಅಲ್ಲಿ ಮಾಡಿದ್ರು ಉಪೇಂದ್ರ ಉಷ್ ಅದೇ ತರನೇ ಮಾಡಿದಾರೆ ನಮ್ಮ ನವೀನ್ ಅಣ್ಣ ಕುಮಾರ್ GS ಒಂದ್ ನೋಡ್ಬೇಕು ಇಂಥ ಸಿನಿಮಾ ನಮ್ಮ ಕನ್ನಡಿಗಾಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಮೂವಿ ಮಾಡಿದ್ದಾರೆ. ಇಂಥ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಖಂಡಿತ ಇಂಥ ಹೊಸಬ್ರಿಗೆ ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ನಮ್ಮ ಕನ್ನಡ ಜನತೆ ಸಪೋರ್ಟ್ ಮಾಡಬೇಕು. ಈ ತರ ಮೂವೀಸ್ನ ನಾವು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದೀವಿ ಅಂತಂದ್ರೆ ಫುಲ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ಬಂದಿದೆ ಮೂವಿ. ಇಂಥ ಮೂವೀಸು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿಲ್ಲ. ಮುಂದ್ಬಡಿಕೆ ಇದೇ ತರನೇ ಚೆನ್ನಾಗಿರುವಂತ ಮೂವೀಸ್ ಬರಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತಾ ಇದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ ನಾನಿಂದ ಬಿಡಲಾರೆ, ಪಾರ್ಟ್ ಬೇಕಣ, ಬೇಕೇ ಬೇಕು. ಹೊಸ ತರ ಇದೆ ಫಿಲಮ್, ಎಲ್ಲ ಫ್ಯಾಮಿಲಿ ಬಂದು ನೋಡಿ, ಫ್ಯಾಮಿಲಿ ನೋಡ್ಬೋದು. ಸ್ಟೋರಿ ಮತ್ತೆ ಆಕ್ಟಿಂಗ್ ತುಂಬಾ ಸೂಪರ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಹಾರರ್ ಸಿನಿಮಾ ನೋಡ್ತಿದ್ರಿ, ಈ ಸಿನಿಮಾ ಏನ್ ಅನ್ನಿಸ್ತು? ಇದು ಹೊಸ ತರ ಒಂಥರ ಚೆನ್ನಾಗಿದೆ. ಭಯ ಹುಡ್ಸುತ್ತಾ? ಈ ಭಯ ಅನ್ಸೋದು. ಸರ್ ಏನ್ ಅನ್ನಿಸ್ತು ಸರ್? ಸರ್ ಸಿನಿಮಾ ತುಂಬಾ ಸಸ್ಪೆನ್ಸಿವ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್. ಸ್ಪೆಷಲ್ ಅಂದ್ರೆ ಪಾರ್ಟ್ 2 ಬರ್ತದೆ, ನೋಡೋಣ ಅದನ್ನ. ಆಕ್ಟಿಂಗ್ ಎಲ್ಲ ಹೇಗೆ ಮಾಡಿ? ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರವೀಣ್ ಪಾತ್ರ ಅದ್ಭುತ. ಸೌಂಡ್ ಸಿಸ್ಟಮ್ ಚೆನ್ನಾಗಿದೆ ಸರ್, ಕ್ಲೈಮ್ಯಾಕ್ಸು ಚೆನ್ನಾಗಿದೆ. ನೆಕ್ಸ್ಟ್ ಸೀನ್ ಗೆಸ್ ಮಾಡೋಕ್ಕಾಗಲ್ಲ, ಮೂವಿ ಸಕ್ಸಸ್. ಸರ್ ಈ ಟೀಮ್ಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮುಂದೆ ಒಳ್ಳೆ ಫ್ಯೂಚರ್ ಇದೆ ಈ ಟೀಮ್. ನಿಮ್ಗೂ ಆಕ್ಟಿಂಗ್ ಇಷ್ಟ ಆಯ್ತಾ? ಹೌದಾ? ಭಯ ಆಗ್ಲಿಲ್ಲ ನಿಮಗೆ? ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಎಲ್ಲರೂ ಬಂದು ಥಿಯೇಟರ್ಗೆ ಚೆನ್ನಾಗಿದೆ. ಪಾರ್ಟ್ 2 ಬಂದ್ರೆ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಓಕೆ, ಏನ್ ಸ್ಪೆಷಲ್ ಅನ್ನಿಸ್ತು? ಏನ್ ಸ್ಪೆಷಲ್ ಅಂದ್ರೆ ಅದೇ ಆ ಹುಡುಗ ಒಂದು ಡಿಸೀಸ್ ಇಂದ ಅವನು ಹೊರಗಡೆ ಬರೋದಕ್ಕೋಸ್ಕರ ಅವನ ಹತ್ರ ಮಾಡಿದಾನೆ. ಬಟ್ ಲಾಸ್ಟ್ ಅಲ್ಲಿ ಅವನಿಗೆ ತಾಯಿ ಮಾತು ಕೇಳ್ಬಿಟ್ಟು ಸಕ್ಸಸ್ ಆಗ್ತದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಫ್ಯಾಮಿಲಿ ಬಂದು ನೋಡ್ಬೋದು. ಕತೆ ತುಂಬಾ ಚೆನ್ನಾಗಿದೆ, ಕತೆ ತುಂಬಾ ಸೂಪರ್. ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ. ಹಾರರ್ ಥ್ರಿಲ್ಲರ್, ರಿಯಲ್ ಸ್ಟೋರಿ ಅನ್ನಿಸ್ತು. ಸೂಪರ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು. ಥ್ರಿಲ್ಲರ್ ಮೂವಿ ತುಂಬಾ ಸೂಪರ್. ಮೇಡಮ್ ಫ್ಯಾಮಿಲಿ ಬಂದು ನೋಡ್ಬೋದು. ಫ್ಯಾಮಿಲಿ ನೋಡ್ಬೋದು. ಸ್ವಲ್ಪ ಭಯ ಆಗುತ್ತೆ ಚಿಕ್ಕ ಮಕ್ಳಿದ್ರೆ, ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು 5 ಮಿನಿಟ್ಸ್ ಭಯ ಆಗುತ್ತೆ. ನನಗೂ ಭಯ ಆಯ್ತು, ನೋಡ್ಲಿಲ್ಲ. ಆಮೇಲೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ರಿಯಲ್ ಸ್ಟೋರಿ ಅನ್ನಿಸ್ತು. ಎಲ್ಲರೂ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಪಿಕ್ಚರೈಸೇಷನ್ ತುಂಬಾ ಇಷ್ಟ ಆಯ್ತು, POP ಇಷ್ಟ ಆಯ್ತು. ಮತ್ತೆ ಹೀರೋಯಿನ್ ಓರಿಯೆಂಟೆಡ್ ಬರಬೇಕು ಅಂತ ನನಗೂ ಇದೆ. ಎಲ್ಲ ಹೀರೋ ಆಗ್ಬಿಟ್ರೆ ಹೀರೋಯಿನ್ಗೂ ಒಂದು ಅವಕಾಶ ಕೊಡಬೇಕಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬಾ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಬಂದು ನೋಡ್ಬೋದು. ಓವರ್ ಆಲ್ ಫಿಲಮ್ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಆಲ್ರೆಡಿ ಶೂಟಿಂಗ್ ಟೈಮಲ್ಲೂ ನಾನು ನೋಡಿದ್ದೀನಿ ಯಾವ ಥರ ಸೀನ್ಸ್ ಇತ್ತು ಅಂತೆಲ್ಲ. ಬಟ್ ಅದನ್ನು ಆನ್ ಸ್ಕ್ರೀನಲ್ಲಿ ನೋಡುವಾಗ ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಮಧ್ಯದಲ್ಲಿ ಇವ್ರು ಕಾಮಿಡಿ ಇದು ಕೂಡ ಇನ್ನೂ ಚೆನ್ನಾಗಿತ್ತು, ಎಂಜಾಯ್ ಮಾಡೋಣ. ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಓಕೆ, ಜನಗಳ ಮಧ್ಯೆ ಕೂತ್ಕೊಂಡು ನೋಡ್ತಾ ಇದ್ರಿ, ಭಯ ಆಗ್ತಾ ಇತ್ತು? ಇಲ್ಲ, ನಂಗೆ ಹಾರರ್ ಮೂವೀಸ್ ಅಂದರೆ ಸ್ವಲ್ಪ ಇಷ್ಟ, ಚೆನ್ನಾಗಿತ್ತು. ಬಟ್ ಎಲ್ಲರೂ ಬೋರ್ ಅಂತ ಅನ್ನಿಸ್ತಿಲ್ಲ ನನಗೆ. ನೆಕ್ಸ್ಟ್ ಏನು ಯಾವಾಗ ದೆವ್ವ ಬರುತ್ತೆ ಅಂತಲೇ ನಾನು ಕಾಯ್ತಿದ್ದೆ. ಚೆನ್ನಾಗಿದೆ. ಇನ್ನೇನು ಹೇಳ್ತೀರಾ? ಕನ್ನಡ ಸಿನಿಮಾ ಅಲ್ವಾ, ಹೊಸ ಟೀಮ್, ಹೊಸ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು. ಆಕ್ಟರ್ ಅಂದರೆ ಹೀರೋಯಿನ್ ಕಮ್ ಪ್ರೊಡ್ಯೂಸರ್. ಸೊ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ನಿಮ್ಮ ರಿವ್ಯೂ ಏನಿದೆ ಅಂತ ಹೇಳಿ. ಸರ್ ಹಾರರ್ ಸಿನಿಮಾದಲ್ಲಿ ಕಾಮಿಡಿ ಏನಾಗಿ ಮಾಡಿದ್ದೀರಾ, ಏನು ಅನ್ನಿಸ್ತು ಸರ್ ಥಿಯೇಟರ್? ಸರ್ ಇಲ್ಲ, ಆಕ್ಚುಲಿ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಸಿ ಅಲ್ಲೆಲ್ಲ ಮಾಡ್ಬೇಕಾದ್ರೆ, ಆಕ್ಟಿಂಗ್ ಮಾಡ್ಬೇಕಾದ್ರೆಲ್ಲ ಫಸ್ಟ್ ಆಫ್ ಆಲ್ ಅದೇ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಯಾಕಂದ್ರೆ ಒಂದು ಅದೇ ತುಂಬಾ ಸೀರಿಯಸ್ ಆಗಿರ್ಬೇಕಾದ್ರೆ ಒಂದು ಕಾಮಿಡಿ ಜನ ಕೊಟ್ಟರೆ ಒಂದು ಜನಕ್ಕೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸಖತ್ ಮಜಾ ಮಾಡಿದೀವಿ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾನು ಹೆಂಡತಿ ಜೊತೆ ನಾನು ಸಿನಿಮಾ ನೋಡ್ಲೇಬೇಕು ಅಂತಾನೆ ಎಷ್ಟೋ ಸಿನಿಮಾಗಳು ಹೋಗಕ್ಕಾಗಲ್ಲ, ನಾವೇ ಹೋಗ್ಬಿಡ್ತೀವಿ. ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದೀವಿ. ಸಖತ್ ಒಳ್ಳೆ ಕಂಟೆಂಟ್ ಇದ್ದ ಕಡೆ ರೆಡಿ.